ವೀಕ್ಷಕರೇ, ಮಧ್ಯಪ್ರದೇಶದ ನಿವಾಸಿ ಆದಂತ ಚಂದ್ರಿಕಾ ತಮ್ಮ ಜೀವನದಲ್ಲಿ ಒಂದು ಹಂತವನ್ನು ತಲುಪಂತ ಯುವತಿ. ಅಲ್ಲಿ ಆಕೆ ತನ್ನ ಜೀವನದಲ್ಲಿ ತಾನು ಬಯಸಿದಂತ ಎಲ್ಲಾ ಸಂತೋಷವನ್ನು ಕೂಡ ಕಂಡುಕೊಂಡಿದ್ಲು. ಆಕೆಯ ಸೋಷಿಯಲ್ ಮೀಡಿಯಾದ ಪ್ರೊಫೈಲ್ ಕೂಡ ಇದನ್ನ ಸ್ಪಷ್ಟವಾಗಿ ತಿಳಿಸುತ್ತೆ. ಚಂದ್ರಿಕಾ ಹೊಸ ಜಾಗಗಳಿಗೆ ವಿಸಿಟ್ ಮಾಡ್ತಿದ್ರು, ಐಷಾರಾಮಿ ಲೈಫ್ ಅನ್ನ ಲೀಡ್ ಮಾಡ್ತಿದ್ರು, ದುಬಾರಿ ಬೆಲೆಯ ಕಾರುಗಳನ್ನ ಓಡಿಸ್ತಿದ್ರು. ಇದ್ರ ಜೊತೆ ಹೊಸ ಕಾರುಗಳನ್ನ ಖರೀದಿ ಮಾಡ್ತಾ ಈ ತನ್ನ ಶೋಕಿಯ ಜೀವನದ ಝಲಕಗಳನ್ನ ಆಕೆ ಸೋಷಿಯಲ್ ಮೀಡಿಯಾದ ಖಾತೆಗಳಲ್ಲಿ ಪ್ರದರ್ಶನ ಮಾಡ್ತಾ ಹೋದಂತ ಚಂದ್ರಿಕಾ ಪರ್ಸನಲ್ ಹಾಗೂ ಪ್ರೊಫೆಷನಲ್ ಎರಡೂ ಬದುಕುಗಳಲ್ಲೂ ಕೂಡ ಸಕ್ಸಸ್ ಅನ್ನ ಗಳಿಸ್ತಾ ಹೋಗ್ತಿದ್ರು. ಈಕೆ ಲೈಫ್ ಅನ್ನು ನೋಡಿದ್ರೆ ಅಲ್ಲಿ ಅವ್ರಿಗೆ ಬೇಕಾದಂತ ಹಾಗೂ ಅವರು ಆಸೆ ಪಟ್ಟಂತ ಎಲ್ಲಾ ಕೂಡ ಸುಲಭವಾಗಿ ಅವ್ರಿಗೆ ದಕ್ತಿತ್ತು. ಇಂಥ ಅವರ ಜೀವನಕ್ಕೆ ಮಹತ್ತರವಾದಂತ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ದು ಅವಿನಾಶ್ ಪ್ರಜಾಪತಿ ಎಂಬುವರ ಜೊತೆ ಅವರ ಮದುವೆ ಆದ ನಂತರ. ಈ ಅವಿನಾಶ್ ಒಬ್ಬ ಬಿಸ್ನೆಸ್ ಮನ್. ಅವರ ಎಲ್ಲಾ ಬಿಸ್ನೆಸ್ ಗಳಲ್ಲೂ ಕೂಡ ಈ ಚಂದ್ರಿಕಾ ಪಾರ್ಟ್ನರ್ ಆಗಿದ್ರು. ಮದುವೆಗೆ 5 ವರ್ಷ ಆದ್ರೂ ಕೂಡ ಅವರ ನಡುವೆ ಹೊಸದಾಗಿ ಮದುವೆ ಆದರ ನಡುವೆ ಇರುವಂತ ಒಡನಾಟ ಮತ್ತು ನಂಟು ಹಾಗೇನೆ ಉಳಿದಿತ್ತು. ತಮ್ಮ ಪ್ರೀತಿ ಪಾತ್ರ ಗಂಡನ್ ಜೊತೆ ಈ ಚಂದ್ರಿಕಾ ಬದುಕಿನ ಎಲ್ಲಾ ಖುಷಿ ಹಾಗೂ ರಸಮಯ ಕ್ಷಣಗಳನ್ನ ಎಂಜಾಯ್ ಮಾಡ್ತಾ ಕಾಲ ಕಳೀತಿದ್ರು. ಅದು ಜನ್ಮದಿನ ಇರ್ಲಿ, ಮದುವೆ ದಿನ ಇರ್ಲಿ ಅಥವಾ ಬಿಸ್ನೆಸ್ ಸಕ್ಸಸ್ ಮೀಟ್ ಇರ್ಲಿ, ಈ ಎಲ್ಲವನ್ನು ಕೂಡ ಅವರು ಖುಷಿಯಿಂದನೇ ಆಚರಿಸಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ರು. ಅವ್ರಿಗೆ 6 ವರ್ಷದ ಮಗ ಕೂಡ ಇದ್ದ. ಆ ಸುಂದರ ಹಾಗೂ ಸಂತೃಪ್ತ ಕುಟುಂಬದಲ್ಲಿ ಹ್ಯಾಪಿ ಫ್ಯಾಮಿಲಿಗೆ ಬೇಕಾದಂತ ಎಲ್ಲ ಕೂಡ ಇತ್ತು. ವೈಯಕ್ತಿಕ ಬದುಕು ಮಾತ್ರ ಅಲ್ಲದೆ ಇವ್ರಿಗೆ ರಾಜಕೀಯ ವ್ಯಕ್ತಿಗಳ ಜೊತೆ ಕೂಡ ಉತ್ತಮವಾದಂತ ಸ್ನೇಹ ಇತ್ತು. ಇವರನ್ನ ನೋಡಿದ್ರೆ ಯಾರೇ ಆಗ್ಲಿ ಹೊಟ್ಟೆ ಕಿಚ್ಚನ ಪಡುವಂತ ಸೊಬಗು ಇವರ ಪರಿವಾರದೊಳಗೆ ಇತ್ತು. ಆದ್ರೆ ವೀಕ್ಷಕರೇ, ಮೇಲ್ನೋಟಕ್ಕೆ ಅಷ್ಟು ಸುಂದರವಾಗಿ ಹಾಗೂ ಐಷಾರಾಮಿಗೆ ಕಾಣ್ತಿದ್ದಂತ ಈ ಹ್ಯಾಪಿ ಕಪಲ್ನ ವಿಕೃತತೆಯ ಮುಖಕ್ಕೆ ನಯ ನಾಜೂಕಿನ ಮುಖವಾಡವನ್ನ ಹಾಕಿದ್ರು ಅಂದ್ರೆ ಅದನ್ನ ನಿಮ್ಮಿಂದ ನಂಬೋದಕ್ಕೆ ಸಾಧ್ಯನಾ? ಏಕೆಂದ್ರೆ ಇವರಿಬ್ಬರು ಸೇರಿ ಮಾಡ್ತಾ ಇದ್ದಂತ ಘನಂದಾರಿ ಕೆಲಸದಿಂದಾಗಿ ಕೆಲ ಯುವತಿಯರ ಬದುಕು ಬೀದಿಗೆ ಬರೋದ್ರ ಜೊತೆಗೆ ಇವ್ರಿಗಾಗಿ 3 ರಾಜ್ಯಗಳ ಪೊಲೀಸ್ ಪಡೆ ಇವರ ಹಿಂದೆ ಬಿದ್ದಿತ್ತು. ಏಕೆಂದ್ರೆ ಹಲವು ಸಲ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಆಗಿರೋದಿಲ್ಲ, ಇಲ್ಲಿ ಬೆಳ್ಳಗಿರೋದೆಲ್ಲ ಹಾಲಲ್ಲ ಎಂಬ ಮಾತು ಈ ದಂಪತಿಯ ಕರಾಳ ಬದುಕಿಗೆ ಹಿಡಿದಂತ ಕನ್ನಡಿ ಅಂತಾನೆ ಹೇಳಬಹುದು. ಅಷ್ಟಕ್ಕೂ ಇವರು ಮಾಡಿದಾದ್ರೂ ಏನು, ಇವರ ಹಿನ್ನೆಲೆ ಎಂತದ್ದು, ಇಷ್ಟಕ್ಕೂ ಇವರು ಯಾರು ಎಂಬ ಬಗ್ಗೆ ನಿಮ್ಗೆ ಗೊತ್ತಾದರೆ ನಿಜಕ್ಕೂ ಆಶ್ಚರ್ಯಚಕಿತರಾಗ್ತೀರಾ. ವೀಕ್ಷಕರೇ, ಮಧ್ಯಪ್ರದೇಶದ ನರಸಿಂಗ್ಪುರ್ ಜಿಲ್ಲೆಯ ಗ್ರಾಮದವರಾದಂತ ಪುರುಷೋತ್ತಮ್ ಪ್ರಜಾಪತಿ ಅವರ ಮಗನೇ ಈ ಅವಿನಾಶ್ ಪ್ರಜಾಪತಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರನಾದಂತ ಈ ಅವಿನಾಶ್ ತನ್ನ ಎಜುಕೇಶನ್ ಮುಗಿದ ತಕ್ಷಣ ಮನೆಯವರೆಲ್ಲರೂ ಕೂಡ ಸೇರಿ ಅವನಿಗೆ ಒಂದು ಮದುವೆಯನ್ನ ಮಾಡ್ತಾರೆ. ಮದುವೆ ನಂತರ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾದಂತ ಬೆನ್ನಲ್ಲಿ ಅವಿನಾಶ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳನ್ನ ಸಾಗಿಸುವಂತ ಕೆಲಸವನ್ನ ಶುರು ಮಾಡ್ತಾನೆ. ಈ ಒಂದು ಉದ್ಯಮಿ ಅತ್ಯಂತ ಲಾಭದಾಯಕವಾಗಿದ್ದು ಅದರಿಂದ ಅವನು ಹೆಚ್ಚೆಚ್ಚು ಹಣವನ್ನ ಗಳಿಸೋದಕ್ಕೆ ಶುರು ಮಾಡಿದ್ದ. ಒಂದು ಕಡೆ ತನ್ನ ಪ್ರೊಫೆಷನಲ್ ಬದುಕು ಮೇಲ್ಮುಖವಾಗಿ ಸಾಗ್ತಾ ಇದ್ರೆ, ಇನ್ನೊಂದು ಕಡೆ ತನ್ನ ವೈಯಕ್ತಿಕ ಹಾಗೂ ಕೌಟುಂಬಿಕ ಬದುಕು ಹಳ್ಳ ಹಿಡಿತಾ ಇತ್ತು. ಕಾರಣಾಂತರಗಳಿಂದ ತನ್ನ ಮೊದಲ ಪತ್ನಿಯ ಜೊತೆ ಅವಿನಾಶ್ ಡಿವೋರ್ಸ್ ಅನ್ನ ತಗೊಳ್ತಾನೆ. ಇದಾದ ನಂತರ ಅವಿನಾಶ್ ತನ್ನ ಬಾಡಿ ಬಿಲ್ಡಿಂಗ್ ಹಾಗೂ ಫಿಟ್ನೆಸ್ ಕಡೆ ಹೆಚ್ಚು ಗಮನವನ್ನು ಹರಿಸ್ತಾ ಜಿಮ್ ಮತ್ತು ವರ್ಕೌಟ್ ಅಂತ ದೇಹವನ್ನು ಹೊರಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದ. ಇದ್ರ ಜೊತೆ ಅವನಿಗೆ ಕಾರು ಮತ್ತು ಬೈಕ್ಗಳ ಶೋಕಿ ಕೂಡ ಇತ್ತು. ಈ ಒಂದು ಶೋಕಿಗೆ ಬಿದ್ದಂತ ಅವಿನಾಶ್ ಒಂದು ಹೊಸ ಕಾರನ್ನ ಖರೀದಿ ಮಾಡುವಂತ ಸಲುವಾಗಿ ಹತ್ತಿರದ ಒಂದು ಶೋರೂಮ್ಗೆ ವಿಸಿಟ್ ಅನ್ನ ಕೊಟ್ಟಾಗ ಅಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದಂತ ಚಂದ್ರಿಕಾ ಪಲಿವಾಲ್ ಎಂಬ ಯುವತಿಯ ಪರಿಚಯ ಆತನಿಗೆ ಅಲ್ಲಿ ಆಗುತ್ತೆ. ಅಚಾನಕ್ ಆಗಿ ಉಂಟಾದಂತ ಆ ಒಂದು ಸಂಬಂಧ ಮುಂದೆ ಒಂದು ಪ್ರೇಮ ಕಥೆಯಾಗಿ ಬದಲಾಯಿತು. ಇಬ್ರು ಕೂಡ ಪರಸ್ಪರ ಪ್ರೀತಿ ಮಾಡಿದ್ರು. ಬಹುಬೇಗ ಅವರ ನಡುವೆ ಮದುವೆ ಕೂಡ ನಡೆದೋಯ್ತು. ಅವಿನಾಶ್ ಬಾಳಲ್ಲಿ ಬಂದ ನಂತರ ಈ ಚಂದ್ರಿಕಾ ಲೈಫ್ ಸಂಪೂರ್ಣವಾಗಿ ಬದಲಾಯಿತು. ಈ ಅವಿನಾಶ್ ನ ಬಿಸ್ನೆಸ್ ಕೂಡ ಸಖತ್ ಇಂಪ್ರೂವ್ಮೆಂಟ್ ಆಯ್ತು. ಅವನು ರುದ್ರ ಇವೆಂಟ್ಸ್, ರುದ್ರ ಕನ್ಸ್ಟ್ರಕ್ಷನ್ಸ್, ರುದ್ರ ಎಂಟರ್ಟೈನ್ಮೆಂಟ್ ಈ ರೀತಿ ಮೊದಲಾದಂತ ಕಂಪನಿಗಳನ್ನ ಶುರು ಮಾಡ್ದ. ಇದಕ್ಕೆ ಚಂದ್ರಿಕಾ ಕೂಡ ಅವನಿಗೆ ಸಾಥನ್ನ ಕೊಡ್ತಾಳೆ. ಬಿಸ್ನೆಸ್ಗೆ ಬೆಂಬಲ ಕೊಡೋದ್ರ ಜೊತೆಗೆ ಈ ಚಂದ್ರಿಕಾ ಅದರ ಪ್ರಮೋಷನ್ ಅನ್ನು ಕೂಡ ಮುಂದಿದ್ಲು. ಹೀಗಿರುವಾಗಲೇ ಅವರ ಬದುಕು ಕಾಲಕ್ರಮೇಣ ಚಿತ್ರ ವಿಚಿತ್ರ ರೂಪವನ್ನ ಪಡಿತಾ ಹೋಗುತ್ತೆ. ವೀಕ್ಷಕರೇ, ಈಗ ನಾವಿಲ್ಲಿ ಅವರ ಬದುಕಿನ ಒಂದೊಂದು ಬೆಳವಣಿಗೆ ಹಾಗೂ ಅಲ್ಲಿ ನಡೆದಂತ ಕೆಲ ಮುಖ್ಯ ಘಟನೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಗಮನ ಇಟ್ಟು ಕೇಳಿ. 2018 ಫೆಬ್ರವರಿ 14 ವ್ಯಾಲೆಂಟೈನ್ಸ್ ಡೇ ದಿನ ಅವಿನಾಶ್ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯೊಂದರಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾನೆ. ಅದರಲ್ಲಿ ಅವನು ಏನ್ ಬರ್ಕೊಂಡಿದ್ದ ಅಂದ್ರೆ, ಈ ಸಲದ ಶಿವರಾತ್ರಿಯ ಸ್ಪೆಷಲ್ ಇವೆಂಟ್ ಗಾಗಿ ರುದ್ರ ಎಂಟರ್ಟೈನ್ಮೆಂಟ್ ನ ವತಿಯಿಂದ ಒಂದು ಹೊಸ ವಿಡಿಯೋ ಸಾಂಗ್ ಬಿಡುಗಡೆ ಮಾಡ್ತಿದ್ದಾರೆ ಹಾಗೂ ಅದು ಯೂಟ್ಯೂಬ್ ನಲ್ಲೂ ಕೂಡ ವೀಕ್ಷಣೆಗೆ ಲಭ್ಯ ಇದೆ. ಅದರ ಹೆಸರು ಭೂಮ್ ಶಂಕರ್ ಅಂತ ಆತ ಬರೆದಿದ್ದ. ಈವರೆಗೂ ಆ ಒಂದು ವಿಡಿಯೋಗೆ ಒಟ್ಟು 12 ಮಿಲಿಯನ್ಗೂ ಹೆಚ್ಚಿನ ವೀಕ್ಷಣೆಗಳು ಸಿಕ್ಕಿದ್ದಾವೆ. ಈ ತರದ ಮಲ್ಟಿಪಲ್ ಬಿಸ್ನೆಸ್ ಮತ್ತು ಅನೇಕ ಕಂಪನಿಗಳನ್ನ ನಡೆಸುವುದರ ಜೊತೆಗೆ ಇವರು ಶ್ರೀ ಧನಲಕ್ಷ್ಮಿ ಫೈನಾನ್ಸ್ ಎಂಬ ಕಂಪನಿಯನ್ನು ಕೂಡ ತೆರೀತಾರೆ. ಇದಕ್ಕಾಗಿ ಈ ಅವಿನಾಶ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರೆ ಚಂದ್ರಿಕಾ ಅದರ ಪಾರ್ಟ್ನರ್ ಆಗಿದ್ರು. ಇವರ ಸಂಸಾರದ ಖುಷಿ ಹೆಚ್ಚಾಗ್ತಿದ್ದಂತೆ 2019 ಏಪ್ರಿಲ್ 3ನೇ ತಾರೀಕು ಇವರಿಗೆ ಒಬ್ಬ ಮಗ ಕೂಡ ಜನಿಸ್ತಾನೆ. ಅವನ ಹೆಸರು ಹರಿ. ಇವರಿಬ್ರು ಸೋಷಿಯಲ್ ಮೀಡಿಯಾದ ಹಲವು ವಿಡಿಯೋಗಳಲ್ಲಿ ಇತರೆ ನಾರ್ಮಲ್ ಕಪಲ್ಗಳಿಗಿಂತಲೂ ಕೂಡ ತುಸು ಹೆಚ್ಚೆ ಓಪನ್ ಆಗಿ ಹಾಗೂ ತೀರಾ ರೊಮ್ಯಾಂಟಿಕ್ ಆಗಿ ಇರೋದಕ್ಕೆ ಶುರು ಮಾಡ್ತಾರೆ. ಬದುಕಿನ ಪ್ರತಿಯೊಂದನ್ನು ಕೂಡ ಬಿಡದಂತೆ ಮನಸ್ಸು ಇಚ್ಛೆ ಎಂಜಾಯ್ ಮಾಡೋದು ಹಾಗೂ ಅದನ್ನ ಸಾರ್ವಜನಿಕ ಪ್ರದರ್ಶನಕ್ಕೆ ಇಡುವುದು ಇವರ ಜೀವನದ ಉದ್ದೇಶ ಅನ್ನುವಂತೆ ಇವರ ಆಡಂಬರದ ವರ್ತನೆ ಸೂಚಿಸ್ತಾ ಇತ್ತು. ಈ ಚಂದ್ರಿಕಾ ತನ್ನ ಕೈ ಮೇಲೆ ಅವಿನಾಶ್ ಅಂತ ಗಂಡನ ಹೆಸರಿನ ಹಚ್ಚೆಯನ್ನು ಹಾಕೊಂಡು ಅದರ ರೀಲ್ಸ್ ಅನ್ನ ಮಾಡೋದು, ಅವನ ಬರ್ತ್ಡೇ ದಿವಸ ಅವನ ನೆಚ್ಚಿನ ಮದ್ಯದ ಬಾಟಲ್ಗಳನ್ನ ರೂಮ್ ತುಂಬಾ ಅಲಂಕಾರ ಮಾಡೋದು, ಈ ರೀತಿ ಮಾಡ್ತಿದ್ಲು. ಇನ್ನು ಈ ಅವಿನಾಶ್ ಕೂಡ ತಾನೇನು ಕಡಿಮೆ ಇಲ್ಲ ಅನ್ನುವಂತೆ ಹಲವಾರು ಇವೆಂಟ್ಗಳಲ್ಲಿ ಅದ್ದೂರಿ ಗಾಡಿಗಳನ್ನ ಓಡಿಸೋದು, ಪಿಕ್ನಿಕ್ ಸ್ಪಾಟ್ಗಳಿಗೆ ಟ್ರಿಪ್ ಅನ್ನು ಹೋಗೋದು, ಗಂಡ ಹೆಂಡತಿ ಇಬ್ರು ಕೂಡ ಮದ್ಯದ ನಶೆಯಲ್ಲಿ ರೊಮ್ಯಾಂಟಿಕ್ ರೀಲ್ಸ್ ಅನ್ನ ಮಾಡೋದು, ಜಿಮ್ ವರ್ಕೌಟ್ ಮಾಡುವಂತ ವಿಡಿಯೋವನ್ನ ಹಾಕೋದು, ಸಿನಿಮಾ ಪಾತ್ರದ ವೇಷವನ್ನ ಹಾಕೊಂಡು ವಿಡಿಯೋ ಹಾಗೂ ಫೋಟೋ ಶೂಟ್ ಅನ್ನ ಮಾಡಿಸೋದು,
ಆಕ್ಟಿಂಗ್ ಸ್ಕಿಲ್ ಅನ್ನು ತೋರಿಸುವಂತ ಸಲುವಾಗಿ ಮಾಡೆಲ್ ಜೊತೆ ಮಾದಕ ನಟನೆ ವಿಡಿಯೋಗಳ ಪ್ರದರ್ಶನ ಮಾಡೋದು ಇವೆಲ್ಲ ಅವರ ಬದುಕಿನ ಅತ್ಯವಶ್ಯಕ ಭಾಗಗಳೇ ಆಗಿದ್ವು. ಆದ್ರೆ ಇವರ ಇಷ್ಟೆಲ್ಲ ಶೋಕಿಯ ಬದುಕಿನ ಹಿಂದೆ ಯಾರಿಗೂ ಗೊತ್ತಿಲ್ಲದಂತ ಕರಾಳ ಸತ್ಯ ಅಡಗಿತ್ತು. ಮುಂದೆ ಅವರ ನಿರೀಕ್ಷೆ ಮೀರಿ ಅವರು ಊಹೆ ಕೂಡ ಮಾಡದಂತ ಸ್ಥಿತಿ ಸನ್ನಿವೇಶಗಳಿಗೆ ಅವರ ಬದುಕು ಸಾಕ್ಷಿಯಾಯಿತು. ಚೆನ್ನಾಗಿ ನಡೀತಿದ್ದಂತ ಅವರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನ ಮೆಟೀರಿಯಲ್ಸ್ ನ ಸಾಗಾಟದ ವ್ಯವಹಾರ ಇದ್ದಕ್ಕಿದ್ದಂತೆ ಮೆಲ್ಲನೆ ನೆಲ ಕಚ್ಚೋದಿಕ್ಕೆ ಶುರುವಾಯಿತು. ಆದ್ರಿಂದ ಈ ಮೊದಲು ಬರ್ತಾ ಇದ್ದಂತ ಆದಾಯ ಹಾಗೂ ಲಾಭದಲ್ಲಿ ಗಣನೀಯ ಇಳಿಕೆ ಕಾಣ್ತು. ಈ ಗಂಡ ಹೆಂಡತಿ ಇಬ್ರು ಕೂಡ ಹಣ ಮಾಡೋದು, ಶೋಕಿ ಮಾಡೋದೇ ಜೀವನದ ಪರಮೋಚ್ಚ ಗುರಿ ಅಂತ ಭಾವಿಸಿದ್ರು. ಈಗ ಆ ಶೋಕಿ ಬದುಕಿಗೆ ಬೇಕಾದಂತ ಹಣದ ಕೊರತೆ ಉಂಟಾದಾಗ ಇವರು ಜನಸಾಮಾನ್ಯರಿಂದ ಇನ್ವೆಸ್ಟ್ಮೆಂಟ್ ಹಾಗೂ ಆಪ್ ಡೆವಲಪ್ಮೆಂಟ್ ಅಂತ ಲಕ್ಷಾಂತರ ರೂಪಾಯಿ ಹಣವನ್ನು ತಗೊಂಡು ಜನರನ್ನ ವಂಚಿಸ್ತಾ ಮುನ್ನಡೀತಾರೆ. ಹಣ ಚೆನ್ನಾಗಿನೇ ಹರಿದು ಬರುವಾಗ ಅದರಲ್ಲಿ ಸ್ವಲ್ಪವೂ ಕೂಡ ಸೇವಿಂಗ್ಸ್ ಅಂತ ಮಾಡದೆ ಜನರಿಂದ ದೋಚದಂತ ಹಣವನ್ನ ಎಂದಿನಂತೆ ತಮ್ಮ ಮೋಜು ಮಸ್ತಿಗಾಗಿ ಬಳಕೆ ಮಾಡ್ತಾರೆ. ಜನರ ಪರಿಶ್ರಮದ ಹಣದಿಂದ ಇವರು ತಮ್ಮ ಐಷಾರಾಮಿ ಬದುಕಿಗೆ ಬೇಕಾದಂತ ಕಾರ್, ಡ್ರೆಸ್ ಹೀಗೆ ತರಹೇವಾರಿ ದುಬಾರಿ ಬೆಲೆಯ ವಸ್ತುಗಳನ್ನ ಖರೀದಿ ಮಾಡ್ತಾ ಹೋಗ್ತಾರೆ. ಈ ಅವಿನಾಶ್ ಈ ಮೊದಲು ಮದುವೆ ನಂತರ ತನ್ನ ರುದ್ರ ಎಂಟರ್ಟೈನ್ಮೆಂಟ್ ಮೂಲಕ ಬೂಮ್ ಶಂಕರ್ ಅನ್ನುವಂತ ಹಾಡನ್ನ ಶಿವರಾತ್ರಿ ಸ್ಪೆಷಲ್ಗೆ ತಾನೇ ಬರ್ದಿದೆ ಅಂತ ಜನರಿಗೆ ನಂಬಿಸಿದ್ದ. ಆದ್ರೆ ಇವನ ಪ್ರೊಫೈಲ್ ಚೆಕ್ ಮಾಡಿದಾಗ ಅಸಲಿಗೆ ಅದೆಲ್ಲ ಸುಳ್ಳು ಅಂತ ಗೊತ್ತಾಯ್ತು. ಯೂಟ್ಯೂಬ್ ನಲ್ಲಿ ಈ ಒಂದು ಹಾಡಿನ ಹೆಸರನ್ನ ಸರ್ಚ್ ಮಾಡಿ ನೋಡಿದ್ರೆ ಅದರ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲೂ ಕೂಡ ನಿರ್ಮಾಪಕರ ಲಿಸ್ಟ್ ಅಲ್ಲಾಗ್ಲಿ ಅಥವಾ ಇತರ ಕಡೆ ಆಗ್ಲಿ ಈ ಅವಿನಾಶ್ ಹೆಸರು ಇಲ್ಲದೆ ಇರೋದು ನಿಮ್ಮ ಗಮನಕ್ಕೆ ಬರುತ್ತೆ. ಆದ್ರೂ ಕೂಡ ಜನರ ನಂಬಿಕೆ ಗಳಿಸಿ ಅವರನ್ನ ಮಕ್ಕರ್ ಮಾಡೋದಕ್ಕೆ ಇವನು ಮಾಡದಂತ ಕುತಂತ್ರ ಅಷ್ಟೇ ಇದು. ಇವನ ಈ ನಾಟಕಗಳಿಗೆ ಇವನ ಪತ್ನಿ ಚಂದ್ರಿಕಾಳ ಸೋದರ ಸೂರಜ್ ಕೂಡ ಆಗಾಗ ಸಹಕಾರ ಕೊಡ್ತಿದ್ದ. ಈ ಮೊದಲು ತಾನಿದ್ದಂತ ಏರಿಯಾ ಹಾಗೂ ಮನೆಯ ಸುತ್ತಮುತ್ತ ಇದ್ದಂತ ಜನರನ್ನೆಲ್ಲ ಮುಂಡಾಯಿಸಿದ ನಂತರ ಆ ಮನೆನ ಖಾಲಿ ಮಾಡದಂತ ಇವರು ಬೇರೆ ಸ್ಥಳಕ್ಕೆ ಶಿಫ್ಟ್ ಆಗಿ ಅಲ್ಲೂ ಕೂಡ ಜನರನ್ನ ಮಾಮೂಲಂತೆ ಏಮಾರಿಸುವಂತ ಫ್ರಾಡ್ ದಂಧೆಗಳಲ್ಲಿ ಬ್ಯುಸಿ ಆಗ್ತಾರೆ. ಇಲ್ಲಿ ಇವರ ದಂಧೆ ಸ್ವಲ್ಪ ಮೇಲೆ ಬಂದ ನಂತರನೇ ಈ ಅವಿನಾಶ್ ಅಲ್ಲಿ ಶ್ರೀ ಧನಲಕ್ಷ್ಮಿ ಫೈನಾನ್ಸ್ ಅನ್ನುವಂತ ಸಂಸ್ಥೆಯನ್ನ ತೆರೆದಿದ್ದು ಜನರ ನಂಬಿಕೆಯನ್ನ ಹೆಚ್ಚಾಗಿ ಗಳಿಸೋದಕ್ಕೆ ಇವನು ಅಲ್ಲಿ ಅದಕ್ಕೊಂದು ಕಚೇರಿ ಹಾಗೂ ವಿಸಿಟಿಂಗ್ ಕಾರ್ಡ್ಗಳನ್ನು ಕೂಡ ರೆಡಿ ಮಾಡ್ಕೊಂಡ. ಇಲ್ಲಿ ನಿಧಾನವಾಗಿ ಜನರಿಗೆ ಪರ್ಸನಲ್ ಲೋನ್ ಕೊಡೋದಾಗಿ, ಉಳಿತಾಯ ಮಾಡಿಸೋದಾಗಿ, ಅವರ ಹಣವನ್ನ ಡಬಲ್ ಮಾಡ್ಕೊಡೋದಾಗಿ ಬೋರ್ಡ್ ಅನ್ನ ಹಾಕೊಂಡು ಅವರನ್ನೆಲ್ಲ ನಂಬಿಸುವಂತ ಹುನ್ನಾರವನ್ನ ನಡೆಸಿದ್ರು. ಜನರು ಕೂಡ ಇವರ ಮಾತುಗಳಿಗೆ ಮರುಳಾಗಿ ಹಾಗೂ ಇವರು ಕೊಟ್ಟಂತ ಜಾಹೀರಾತುಗಳಿಗೆ ಮರುಳಾಗಿ ಒಬ್ಬೊಬ್ಬರೇ ಇವರು ಹೆಣದಂತ ಬಲೆಗೆ ಸಿಕ್ಕಾಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ ಯಾಕೆ ಒಬ್ಬ ಪೊಲೀಸ್ ಕೂಡ ಇವರ ಜಾಲಕ್ಕೆ ಸಿಕ್ಕಿ ಹಣವನ್ನ ಕಳ್ಕೊಳ್ತಾನೆ. ನಿಧಾನವಾಗಿ ಜನರಿಗೆ ಇವ್ರ ಮೇಲೆ ಸಂದೇಹ ಬಂದಂತೆ ಇವರ ಕಚೇರಿಯ ವಿಸಿಟಿಂಗ್ ಕಾರ್ಡ್ ನಲ್ಲಿ ಇದ್ದಂತ ವಿಳಾಸವನ್ನ ಚೆಕ್ ಮಾಡಿದಾಗ ಅಸಲಿಗೆ ಅಂತ ಯಾವುದೇ ಆಫೀಸ್ ಇಲ್ಲದೆ ಇರುವಂತ ಸತ್ಯ ಅವ್ರಿಗೆ ಗೊತ್ತಾಯಿತು. ಇವನ ಹತ್ರ ಹಣವನ್ನ ಇಟ್ಟಿದ್ದಂತ ಒಂದಷ್ಟು ಜನ ಗ್ರಾಹಕರು ತಮ್ಮ ಹಣವನ್ನ ವಾಪಸ್ ಕೇಳೋದಕ್ಕೆ ಹೋದಾಗ ಅವ್ರಿಗೆಲ್ಲ ಪ್ರಾಣ ಬೆದರಿಕೆಯನ್ನ ಹಾಕ್ತಂತ ಅವನು ಅವರನ್ನೆಲ್ಲ ಜಾಗ ಖಾಲಿ ಮಾಡಿಸಿದ. ಆಗ ಜನ ಇವನನ್ನ ಸರಿಯಾದ ರೀತಿಯಲ್ಲಿ ಹಿಡಿದು ಹಾಕೋದಿಕ್ಕೆ ಸಮಯವನ್ನ ಕಾಯ್ತಿದ್ರು. ಹೀಗಿರುವಾಗ 2023 ಏಪ್ರಿಲ್ 24ನೇ ತಾರೀಕು ಉತ್ತರ ಪ್ರದೇಶದ ಝಾನ್ಸಿ ನಗರದ ಒಂದು ಪೊಲೀಸ್ ಠಾಣೆಯಲ್ಲಿ ಅವಿನಾಶ್ ಹಾಗೂ ಚಂದ್ರಿಕಾ ಈ ಇಬ್ರು ಮೇಲೆ ಕೂಡ ಚೀಟಿಂಗ್, ಫ್ರಾಡ್, ಸೈಬರ್ ಕ್ರೈಮ್ ಹಾಗೂ ಬೆದರಿಕೆಗಳ ಆರೋಪದ ಮೇಲೆ ಕೇಸ್ ಬುಕ್ ಆಯ್ತು. ಪೊಲೀಸರು ತಕ್ಷಣ ಇವರು ಇದ್ದಂತ ಸ್ಥಳಕ್ಕೆ ಬಂದು ಇವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಅಲ್ಲಿ ಇವ್ರಿಗೆ ಸ್ವಾಮಿ ವೈರಾಗ್ಯಾನಂದ್ ಗಿರಿ ಎಂಬ ಆರೋಪಿಯ ಪರಿಚಯ ಆಯಿತು. ಇವನನ್ನ ಜನ ಮಿರ್ಚಿ ಬಾಬಾ ಅಂತಾನೂ ಕರೀತಾ ಇದ್ರು. ಈ ಸ್ವಾಮಿಗೆ ಕಾಂಗ್ರೆಸ್ ಪಕ್ಷದ ನಾಯಕ ಆದಂತ ದಿಗ್ವಿಜಯ್ ಸಿಂಗ್ ರಿಂದ ಹಿಡಿದು ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ವರೆಗೂ ಅನೇಕ ರಾಜಕೀಯ ಪ್ರಭಾವಿ ನಾಯಕರ ಸಂಪರ್ಕ ಇತ್ತು. ಇಂಥ ಈ ಸ್ವಾಮಿ 28 ವರ್ಷದ ಯುವತಿಯನ್ನ ಅತ್ಯಾಚಾರ ಮಾಡದಂತ ಆರೋಪದ ಅಡಿಯಲ್ಲಿ 2021ರಿಂದ ಜೈಲಲ್ಲಿ ಕಮ್ಮಿ ಎಣಿಸ್ತಿದ್ದ. ಜೈಲಲ್ಲಿ ಈ ಮಿರ್ಚಿ ಬಾಬಾ ಹಾಗೂ ಅವಿನಾಶ್ ದಂಪತಿ ಯಾವ ರೇಂಜ್ಗೆ ಒಡನಾಟ ಅತಿ ಆಯ್ತು ಅಂದ್ರೆ ಜೈಲಿಂದ ಹೊರ ಬಂದ ನಂತರ ಆ ಬಾಬಾ ಅವರ ಮನೆಯಲ್ಲಿ ಅವ್ರಿಗಾಗಿ ಒಂದು ಪೂಜೆ ಹಾಗೂ ಹೋಮವನ್ನ ಕೈಗೊಂಡಿದ್ದ. ಇಷ್ಟೆಲ್ಲ 2023ರಲ್ಲಿ ಈ ಮಿರ್ಚಿ ಬಾಬಾ ಮಧ್ಯಪ್ರದೇಶದ ಬುದ್ನಿ ಕ್ಷೇತ್ರದಿಂದ ಸಮಾಜವಾದಿ ಪಕ್ಷದ ಮೂಲಕ ಚುನಾವಣೆಗೂ ನಿಂತ. ನಾಮಿನೇಷನ್ ಫೈಲ್ ಮಾಡುವಂತ ಸಮಯದಲ್ಲಿ ಈ ಚಂದ್ರಿಕಾಗೆ ಸಮಾಜವಾದಿ ಪಕ್ಷದ ಧುರೀಣನ ಪರಿಚಯ ಕೂಡ ಮಾಡಿಸ್ತಾ. ಈ ಮೂಲಕ ಆಕೆಗೂ ಕೂಡ ರಾಜಕೀಯ ನಾಯಕರ ಜೊತೆ ಉತ್ತಮ ಸ್ನೇಹ ವೃದ್ಧಿಯಾಗೋದಿಕ್ಕೆ ಸಾಧ್ಯ ಆಯಿತು. ಇದೆಲ್ಲದರಿಂದ ಈ ದಂಪತಿಗೆ ಕಾನೂನಿನ ಭಯನೇ ಇಲ್ದಂತಾಯ್ತು. ಈ ಅವಿನಾಶ್ ಕೂಡ ರಾಜಕೀಯ ಪ್ರಾಬಲ್ಯ ಪಡೆದು ಧಿಮಾಕಿನಿಂದ ಹೋದಲ್ಲಿ ಬಂದಲ್ಲಿ ಬಾಡಿಗಾರ್ಡ್ಗಳ ಜೊತೆ ಫೋರ್ಸ್ ಕೊಡೋದಿಕ್ಕೆ ಶುರು ಮಾಡದ. ವೀಕ್ಷಕರೇ, ಈ ಒಂದು ಅತಿರೇಕದಲ್ಲಿ ಮುಂದೆ ಅವರು ಮಾಡದಂತ ಕೆಲಸಗಳು ಎಂತವರನ್ನು ಕೂಡ ನಾಚಿ ತಲೆ ತಗ್ಗಿಸುವ ಹಾಗೆ ಮಾಡ್ತವೆ. ಇವರು ಜನರನ್ನ ಮೇಲಿಂದ ಮೇಲೆ ಏಮರಿಸ್ತಾ ಭೂಪಾಲ್ನ ಬಾಗ್ಸೆವಾನಿಯ ಬಳಿಯ ಹೌಸ್ ನಂಬರ್ 24 ಪಟಿಕ್ ಗಾರ್ಡನ್ ಹತ್ರ ಇರುವಂತ ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಅವರು ಒಂದು ಬಾಡಿಗೆ ಮನೆಯಲ್ಲಿ ಇದ್ರು. ಆ ಒಂದು ಮನೆ ಓನರ್ಗೆ ಈ ಅವಿನಾಶ್ ತನ್ನೊಬ್ಬ ಸ್ಟೀಲ್ ಮರ್ಚೆಂಟ್ ಅಂತ ಸುಳ್ಳು ಹೇಳಿದ್ದ ಹಾಗೂ ಇಂದೋರ್ನ ವಿಳಾಸ ಇದ್ದಂತ ನಕಲಿ ಆಧಾರ್ ಕಾರ್ಡ್ ಅನ್ನ ಕೊಟ್ಟಿದ್ದ. ಇನ್ನು ಅವನ ಪತ್ನಿ ಇಲ್ಲೂ ಕೂಡ ಧನಲಕ್ಷ್ಮಿ ಫೈನಾನ್ಸ್ ಎಂಬ ಹೆಸರಲ್ಲಿ ಚಂದ್ರಿಂದ ಹಣ ದೋಚುವ ಕೆಲಸವನ್ನ ಮುಂದುವರಿಸಿದ್ಲು. ಆದ್ರೆ ಇವರ ಶೋಕ್ತಾರ್ ಲೈಫ್ಗೆ ಆ ಒಂದು ಹಣ ಸಾಲ್ತಿರ್ಲಿಲ್ಲ. ಅದಕ್ಕಾಗಿ ಬೇರೊಂದು ಬೇನಾಮಿ ರೂಟ್ ಅನ್ನ ಇವರು ಕಂಡ್ಕೊಳ್ತಾರೆ. ಅವಿನಾಶ್ ತನ್ನ ಪತ್ನಿ ಚಂದ್ರಿಕಾಳ ಐಡಿಯಾ ಮೇರೆಗೆ ಮ್ಯಾಟ್ರಿಮೋನಿ ವೆಬ್ಸೈಟ್ ಅಲ್ಲಿ ತನ್ನದೇ ಒಂದು ಪ್ರೊಫೈಲ್ ಅನ್ನ ರೆಡಿ ಮಾಡಿ ತನ್ನೊಬ್ಬ ಸ್ಟೀಲ್ ಫ್ಯಾಕ್ಟರಿ ಓನರ್ ಅಂತ ಬರ್ಕೊಂಡ. ದಿ ಬಾಸ್ ಅವಿನಾಶ್ ಅನ್ನುವಂತ ಐಡಿಯಾನ ಮಾಡ್ಕೊಂಡು ಅದರಲ್ಲಿ ತನ್ನ ಶೋಕಿ ಜೀವನದ ಕೆಲ ಫೋಟೋಸ್, ರೀಲ್ಸ್ ಹಾಗೂ ಇತರ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋದ. ಇದರಲ್ಲಿ ಸಂಪೂರ್ಣವಾಗಿ ತನ್ನೊಬ್ಬ ಸಕ್ಸಸ್ಫುಲ್ ಹಾಗೂ ಪವರ್ಫುಲ್ ವ್ಯಕ್ತಿ ಅನ್ನುವಂತೆ ತನ್ನನ್ನು ತಾನು ಬಿಂಬಿಸ್ಕೊಂಡ. ಅದರಲ್ಲಿ ಅವನ ಒರಿಜಿನಾಲಿಟಿಯನ್ನ ಬಿಟ್ಟು ಮಿಕ್ಕೆಲ್ಲವೂ ಕೂಡ ಇತ್ತು.
ಇವನ ಈ ಪ್ರೊಫೈಲ್ ಅನೇಕ ಡಿವೋರ್ಸ್ ಆಗಿದಂತ ಮಹಿಳೆಯರ ಮತ್ತೆ ಸಿಂಗಲ್ ಆಗಿದಂತ ಯುವತಿಯರನ್ನ ಸೆಳೆಯೋದಕ್ಕೆ ಶುರು ಮಾಡ್ತು. ಹಳೆ ಬದುಕನ್ನ ದಾಟಿ ಹೊಸ ಬದುಕನ್ನ ಶುರು ಮಾಡೋದಕ್ಕೆ ಬಯಸಿದಂತ ಎಷ್ಟೋ ಜನ ಮಹಿಳೆಯರ ಕನೆಕ್ಷನ್ ಈ ಅವಿನಾಶ್ಗೆ ಸಿಕ್ತು. ಅವ್ರಿಗೆಲ್ಲ ಅವನು ತನ್ನ ನಿಜ ಸಂಗತಿ ಮರೆಮಾಚಿ ಬರೀ ಭ್ರಮಾಲೋಕದ ಪ್ರದರ್ಶನ ಮಾಡ್ತಿದ್ದ. ಇವನ್ಗೆ ಆ ರೀತಿ ಪರಿಚಯ ಆದವರಲ್ಲಿ ಭೋಪಾಲ್ ನಗರದ ಅವಧ್ಪುರಿಗೆ ಸೇರಿದಂತ 34 ವರ್ಷದ ಮಹಿಳೆ ಕೂಡ ಒಬ್ರು. ಖಾಸಗಿ ಬ್ಯಾಂಕ್ ಒಂದರಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಂತ ಈಕೆಗೆ ಅದಾಗ್ಲೇ ಒಂದು ಮದುವೆ ಮುರಿದ್ಬಿದ್ದು ವೈವಾಹಿಕ ಸಂಬಂಧದಿಂದ ದೂರ ಆಗಿ ಬೇರೊಂದು ಹೊಸ ಸಂಗಾತಿ ಹಾಗೂ ಹೊಸ ಜೀವನಕ್ಕಾಗಿ ಹಂಬಲಿಸಿದಂತ ಮಹಿಳೆ ಈಕೆ. ಇದೇ ಒಂದು ಸಮಯದಲ್ಲಿ ಮ್ಯಾಟ್ರಿಮೋನಿಯಲ್ಲಿ ಈ ಅವಿನಾಶ್ನ ಪರಿಚಯ ಆಗಿತ್ತು. ಈ ಅವಿನಾಶ್ ಈಕೆಗೂ ಕೂಡ ತನ್ನನ್ನ ತಾನೊಬ್ಬ ಸಕ್ಸಸ್ಫುಲ್ ಸ್ಟಿಲ್ ಬಿಸ್ನೆಸ್ ಮ್ಯಾನ್ ಅಂತ ನಂಬಿಸಿದ್ದ. ಅವನ ಮಾತು, ನಡೆ, ನುಡಿ, ಶೋಕಿಯ ಬದುಕು, ಅವನ ಬಳಿ ಇದ್ದಂತ ಕಾರ್ ಇತ್ಯಾದಿಗಳನ್ನ ನೋಡಿದ್ರೆ ಆಕೆ ಅವನು ಹೇಳೋದಲ್ಲ ನಿಜ ಅಂತಾನೆ ನಂಬಿದ್ಲು. ಇದ್ರ ಜೊತೆ ಅವಿನಾಶ್ ತನಗೊಬ್ಬ ಅಮ್ಮ ಹಾಗೂ ಒಬ್ಬ ಮಗ ಇದ್ದಾನೆ ಅಂತ ಹೇಳಿದ್ದ. ಅವರಿಬ್ಬರನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಒಬ್ಬ ಸಂಗಾತಿ ತನಗೆ ಬೇಕು ಅಂತ ತಿಳಿಸಿದ್ದ. ಅವನ ಮಾತಲ್ಲಿ ಇದ್ದಂತ ಸುಳ್ಳು ಹಾಗೂ ಕಪಟವನ್ನ ಗ್ರಹಿಸಲಾರದೆ ಆಕೆ ಅದನ್ನ ನಂಬಿ ಅವನ ಜೊತೆ ಓಡಾಟ ಸುತ್ತಾಟವನ್ನ ನಡೆಸ್ತಾಳೆ. ಒಂದ್ ದಿವಸ ಅವರಿಬ್ಬರ ನಡುವೆ ದೈಹಿಕ ಸಂಪರ್ಕ ಕೂಡ ನಡೆದು ಹೋಗುತ್ತೆ. ಈ ರೀತಿ ಇರುವಾಗ ಅವಿನಾಶ್ ತನ್ನ ಸ್ಟೀಲ್ ಬಿಸ್ನೆಸ್ ನ ಮಾರ್ಕೆಟ್ ಅನ್ನ ವಿಸ್ತಾರ ಮಾಡೋದಕ್ಕೆ ತನಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ ಅಂತ ಹೇಳ್ತಾನೆ. ಅವನಿಗೆ ಅದಾಗಲೇ ತನ್ನ ಸರ್ವಸ್ವವನ್ನು ಕೂಡ ಒಪ್ಪಿಸಿದಂತ ಆ ಮಹಿಳೆ ತಾನು ಆವರೆಗೂ ಕೂಡಿಟ್ಟಿದ್ದಂತ ತನ್ನ ಶ್ರಮದ ಹಣ 40 ಲಕ್ಷ ರೂಪಾಯಿನ ಅವನ ಕೈಗೆ ಕೊಟ್ಟಿದ್ಲು. ಇದರ ಜೊತೆ 5-6 ಲಕ್ಷ ಬೆಲೆ ಬಾಳುವಂತ ಒಡವೆಗಳನ್ನು ಕೂಡ ಅವನಿಗೆ ಒಪ್ಪಿಸಿದ್ಲು. ಇದು ಆಕೆಯ ಆವರೆಗಿನ ಎಲ್ಲಾ ಉಳಿತಾಯದ ಹಣ. ಈ ಮಧ್ಯ 2024 ಡಿಸೆಂಬರ್ನಲ್ಲಿ ಅವಿನಾಶ್ ಅವಳನ್ನ ತನ್ನ ಮನೆಗೆ ಕರ್ಕೊಂಡು ಬಂದು ಒಬ್ಬ ವಯಸ್ಸಾದ ಮಹಿಳೆಯನ್ನ ತನ್ನ ತಾಯಿಯಿಂದ ಪರಿಚಯ ಮಾಡ್ತಾನೆ. ಆ ಮಹಿಳೆ ಬೇರೆ ಯಾರು ಆಗಿರ್ಲಿಲ್ಲ, ಅದು ವೇಷ ಮರೆಸ್ಕೊಂಡಿದ್ದಂತ ಅವನ ಪತ್ನಿ ಚಂದ್ರಿಕಾಳೆ ಆಗಿದ್ಲು. ಅವತ್ತು ಅವಿನಾಶ್ ತನ್ನ ಪತ್ನಿಗೆ ವಯಸ್ಸಾದಂತ ಮಹಿಳೆ ಹಾಗೆ ಮೇಕಪ್ ಅನ್ನ ಮಾಡಿಸಿ ಅವಳನ್ನೇ ತನ್ನ ತಾಯಿಯಿಂದ ಯುವತಿಗೆ ತೋರಿಸಿದ್ದ. ಇದೆಲ್ಲ ಸುಳ್ಳು ಅಂತ ಗೆಸ್ ಕೂಡ ಮಾಡದಂತ ಆ ಯುವತಿ ನಿಜ ಅಂತಾನೆ ನಂಬಿದ್ಲು. ಮತ್ತೆ ನೆಕ್ಸ್ಟ್ ಅವಳಿಗೆ ಆತ ಒಂದು ಜ್ಯೂಸ್ ಅನ್ನ ಕುಡಿಯೋದಿಕ್ಕೆ ಕೊಟ್ಟಿದ್ದ. ಅದರಲ್ಲಿ ನಶೆ ಬರುವಂತ ಒಂದು ಮಾತ್ರೆಯನ್ನು ಕೂಡ ಮಿಕ್ಸ್ ಮಾಡಿದ್ದ. ಅದನ್ನ ಕುಡಿದಂತ ಆಕೆ ಎಚ್ಚರ ತಪ್ಪಿದಾಗ ಅವಿನಾಶ್ ಅವಳನ್ನ ರೂಮ್ಗೆ ಕರ್ಕೊಂಡು ಹೋಗಿ ಅವಳನ್ನ ವ್ಯವಸ್ಥೆ ಮಾಡಿ ಅದನ್ನ ತನ್ನ ವಿಡಿಯೋ ಕ್ಯಾಮ್ನಿಂದ ರೆಕಾರ್ಡ್ ಮಾಡ್ಕೊಳ್ತಾನೆ. ನಂತರ ಆಕೆಗೆ ಎಚ್ಚರವಾದ ನಂತರ ಆ ಒಂದು ವಿಡಿಯೋವನ್ನ ಆಕೆಗೆ ಆತ ತೋರಿಸಿದ್ದ. ತನ್ನದೇ ಆ ನಗ್ನ ವಿಡಿಯೋ ನೋಡಿ ಹೆದರ್ಕೊಂಡಂತ ಆಕೆ ಇವನು ಪಕ್ಕಾ ಚೀಟರ್ ಅಂತ ಅವಳಿಗೆ ಆಗ್ಲೇ ಗೊತ್ತಾಗಿತ್ತು. ತನ್ನ ಹಣವನ್ನ ವಾಪಸ್ ಕೇಳಿದಾಗ ಅವಿನಾಶ್ ಅವಳಿಗೆ ಆ ಒಂದು ವಿಡಿಯೋವನ್ನ ತೋರಿಸಿ ಅದನ್ನ ವೈರಲ್ ಮಾಡೋದಾಗಿ ಧಮಕಿಯನ್ನ ಹಾಕಿದ್ದ. ಆಗ ಆಕೆ ಇವನ ಸಹವಾಸನೆ ಬೇಡ ಅಂತ ಅವಳು ಅವನಿಂದ ನಿಧಾನವಾಗಿ ದೂರ ಆದ್ಲು. ಅಲ್ಲಿಗೆ ಈ ಅವಿನಾಶ್ನ ಮೊದಲ ಪ್ಲಾನ್ ಸಕ್ಸಸ್ ಆಗಿತ್ತು. ಮುಂದೆ ಅವನು ಇದೇ ರೀತಿ ತನ್ನ ಖಯಾಲಿ ಮುಂದುವರಿಸ್ತಾ 2025 ಏಪ್ರಿಲ್ ನಲ್ಲೂ ಕೂಡ ಅವಿನಾಶ್ ಅಶೋಕ್ ನಗರಿಗೆ ಸೇರಿದಂತ ಒಬ್ಬ ಬ್ಯೂಟಿಷಿಯನ್ ಅನ್ನು ಕೂಡ ಇದೇ ರೀತಿ ಏಮಾರಿಸಿ ನಂಬಿಸಿ ಅವಳಿಂದನೂ ಕೂಡ 40 ಲಕ್ಷ ರೂಪಾಯಿ ಹಣವನ್ನ ಪೀಕಿದ್ದ. ಹಾಗೂ ಅದೇ ಒಂದು ಕಥೆಯನ್ನ ಕಟ್ಟಿ ಮನೆಗೆ ಕರ್ಕೊಂಡ್ಬಂದು ತನ್ನ ಪತ್ನಿಯನ್ನೇ ವೇಷ ಮರೆಸಿ ತಾಯಿಯಿಂದ ಪರಿಚಯ ಮಾಡಿ ನಶೆ ಬರುವಂತ ಜ್ಯೂಸ್ ಅನ್ನ ಕೊಟ್ಟು ಅವಳನ್ನು ಕೂಡ ರೂಮಲ್ಲಿ ಅದೇ ರೀತಿ ವಿಡಿಯೋ ಶೂಟ್ ಮಾಡಿದ್ದ. ಅದನ್ನು ಕೂಡ ಅವಳಿಗೆ ತೋರಿಸಿ ಹೆದರಿಸಿ ಅವಳಾಗೆ ಅವಳೆ ಇವನಿಂದ ದೂರ ಆಗುವ ಹಾಗೆ ಮಾಡಿದ್ದ. ಈ ರೀತಿಯಾಗಿ ಅಮಾಯಕ ಹೆಣ್ಮಕ್ಳಿಂದ ಕಿತ್ಕೊಂಡಂತ ಶ್ರಮದ ಹಣವನ್ನ ಇವರು ತಮ್ಮ ಮೋಜು, ಮಸ್ತಿ ಮುಂತಾದ ತೆವಲುಗಳಿಗೆ ಬಳಸೋರ ಜೊತೆ ಅವರ ಮಗನ ಬರ್ತ್ಡೇ ಆಚರಣೆ ಹಾಗೂ ಇತರ ಸಮಾರಂಭಗಳನ್ನು ಕೂಡ ಅದ್ದೂರಿಯಾಗಿ ಮಾಡ್ಕೊಳ್ತಾ ಹೋಗ್ತಾರೆ. ಬೇರೆಯವರನ್ನ ಮೋಸ ಮಾಡಿ ಅವರ ಕಣ್ಣಲ್ಲಿ ನೀರನ್ನ ಹಾಕಿಸಿ ಇವ್ರು ಮಾತ್ರ ಮನೆಯಲ್ಲಿ ಹಾಗೂ ಹೊರಗಡೆ ಅದೇ ಹಣದಿಂದ ಬೇಕಾದಾಗೆ ಸ್ವೇಚ್ಛಾಚಾರದ ಬದುಕನ್ನ ಲೀಡ್ ಮಾಡ್ತಾ ಬದುಕ್ತಾ ಇದ್ರು. ಅವ್ರಿಗೆ ಇದೆಲ್ಲದರ ಬಗ್ಗೆ ಯಾವುದೇ ತರಹದ ಪಾಪ ಪ್ರಜ್ಞೆ ಆಗ್ಲಿ ಅಥವಾ ಪಶ್ಚಾತ್ತಾಪದ ಭಾವನೆ ಆಗ್ಲಿ ಇರ್ಲೇ ಇಲ್ಲ. ತಪ್ಪನ್ನ ಮಾಡ್ತಾ ಇದ್ದಂತ ಈ ಕೆಟ್ಟ ಕೆಲಸಗಳ ಬಗ್ಗೆ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಅವರು ಯಾರಿಗೂ ಕೂಡ ಕೇರ್ ಮಾಡ್ತಾ ಇರ್ಲಿಲ್ಲ. ಕನಿಷ್ಠ ಅವರು ತಮ್ಮ ಮನೆ ಕೂಡ ಚೇಂಜ್ ಮಾಡ್ಲಿಲ್ಲ. ಆದ್ರೆ ಕರ್ಮ ಯಾರನ್ನೂ ಕೂಡ ಬಿಡೋದಿಲ್ಲ ಅನ್ನುವಂತ ಮಾತಿನಂತೆ ಅವರು ತಾವು ಮಾಡಿದ್ದಕ್ಕೆಲ್ಲ ದಂಡ ಕಟ್ಟುವಂತ ಸಮಯ ಹತ್ರ ಬಂದಿತ್ತು. ಇವರಿಂದ ಮೊದಲು ಮೋಸ ಹೋಗಿ ದೂರ ಆಗಿದಂತ ಬ್ಯಾಂಕ್ ಉದ್ಯೋಗಿ ಆಗಿದಂತ ಆ ಮಹಿಳೆ ತಮ್ಗೆ ಆದಂತ ವಂಚನೆಯಿಂದ ಖಿನ್ನತೆಗೆ ಜಾರಿದ್ರು. ಅಷ್ಟು ಕಾಲ ಬೆವರನ್ನ ಸುರಿಸಿ ಉಳಿಸಿದಂತ ಹಣ ಎಷ್ಟೊಂದು ಸುಲಭದಿಂದ ವಂಚಕರ ಪಾಲಾಗಿ ಹೋಯ್ತಲ್ಲ ಎಂಬ ಬಗ್ಗೆ ಅವರಲ್ಲಿ ನೋವು ಕಾಡ್ತಾನೆ ಇತ್ತು. ಕೊನೆಗೆ ಹೇಗೋ ಧೈರ್ಯವನ್ನು ತಂದ್ಕೊಂಡು ಆ ನಯವಂಚಕರನ್ನ ಸುಮ್ಮನೆ ಬಿಡಬಾರದು ಅಂತ ಮಹಿಳೆ ತನ್ಗೆ ಆದಂತ ಒಂದು ಅನ್ಯಾಯದ ವಿರುದ್ಧ ಮನೆಯವರಿಗೆ ತಿಳಿಸಿ ತಕ್ಷಣ ಭೂಪಾಲ್ ನಗರದ ಜಿಲ್ಲಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವಿನಾಶ್ ವಿರುದ್ಧ ದೂರನ್ನ ದಾಖಲಿಸ್ತಾರೆ. ಈ ಒಂದು ದೂರಿನ ಅನ್ವಯ ಪೊಲೀಸರು ತಕ್ಷಣ ಅವಿನಾಶ್ನನ್ನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಆ ಒಂದು ಸಮಯದಲ್ಲಿ ಅವನ ಪತ್ನಿ ಚಂದ್ರಿಕಾ ಮಗನ ಸಹಿತ ತಲೆಮರೆಸ್ಕೊಳ್ತಾಳೆ. ಈ ಹೊತ್ತಿಗೆ ಇವ್ರ ಮೇಲೆ ಇನ್ನೂ ಕೂಡ ಬೇರೆ ಮೋಸ ಹೋದಂತ ಇತರ ವಿಕ್ಟಮ್ ಹೆಣ್ಮಕ್ಳು ದೂರುಗಳು ಕೂಡ ದಾಖಲಾಗ್ತವೆ. ಇವರ ಪ್ರೊಫೈಲ್ ಚೆಕ್ ಮಾಡಿದಾಗ ಹಳೆ ರೆಕಾರ್ಡ್ಗಳಲ್ಲಿ ಇವ್ರ ಮೇಲೆ ಅದಾಗ್ಲೇ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಹಾಗೂ ಚಂಡೀಗಢದಲ್ಲಿ ಸಾಕಷ್ಟು ಫ್ರಾಡ್ ಹಾಗೂ ವಂಚನೆ ಮತ್ತೆ ಸೈಬರ್ ಕ್ರೈಮ್ ಮೊದಲಾದ ದೂರುಗಳು ಇದ್ದಂತ ಸಂಗತಿ ಗೊತ್ತಾಗುತ್ತೆ. ಹಾಗೂ ಕಳೆದ 2-3 ವರ್ಷಗಳಿಂದ ಅವಿನಾಶ್ ಮ್ಯಾಟ್ರಿಮೋನಿಯಲ್ಲೂ ಕೂಡ ನಕಲಿ ಪ್ರೊಫೈಲ್ ಅನ್ನು ರಚಿಸಿಕೊಂಡು ಎಲ್ರಿಗೂ ಟೋಪಿ ಹಾಕೊಂಡು ಬಂದಂತ ಸಂಗತಿ ಹಾಗೂ ಇದಕ್ಕೆಲ್ಲ ಅವನಿಗೆ ಪತ್ನಿದೆ ಐಡಿಯಾ ಮತ್ತು ಕುಮ್ಮಕ್ಕು ಇದೆ ಅಂತ ಗೊತ್ತಾಗುತ್ತೆ. ಇದೆಲ್ಲದರ ಪರಿಣಾಮ 2025 ಸೆಪ್ಟೆಂಬರ್ 13ನೇ ತಾರೀಕು ಅವಿನಾಶ್ ಮೇಲೆ ಇದ್ದಂತ ಎಲ್ಲಾ ಆರೋಪಗಳು ಕೂಡ ಸಾಬೀತಾಗಿ ಅವನು ಜೈಲಿಗೆ ಹೋಗ್ತಾನೆ. ಆದ್ರೆ ಇದೆಲ್ಲದರ ಹಿಂದೆ ಇದ್ದಂತ ಆ ಮಾಸ್ಟರ್ ಮೈಂಡ್ ಚಂದ್ರಿಕಾ ಮಾತ್ರ ಯಾರಿಗೂ ಕಾಣದ ಹಾಗೆ ಅಬ್ಸ್ಕಾಂಡಿಂಗ್ ನಲ್ಲಿ ಇದ್ದಾಳೆ. ಮತ್ತೆ ಇವಳ ಹುಡುಕಾಟಕ್ಕೆ ಈಗ ಪೊಲೀಸರು ಅವಳ ಬೆನ್ನನ್ನ ಬೆದ್ದಿದ್ದಾರೆ. ಮತ್ತೆ ಪೊಲೀಸ್ ತಂಡ ಈಗ ಅವಳಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದೆ. ಅವಳು ಎಲ್ಲೇ ಹೋಗಿದ್ರು ಕೂಡ ಪೊಲೀಸರು ಅವಳನ್ನ ಪತ್ತೆ ಹಚ್ಚಿ ಅತಿಥಿ ಸತ್ಕಾರ ಮಾಡೋದಂತೂ ಖಚಿತ. ವೀಕ್ಷಕರೇ, ಈ ಇಡೀ ಕೇಸ್ ಏನನ್ನ ಸೂಚಿಸುತ್ತೆ?
ಮೋಸ ಹೋಗೋರು ಇರೋವರೆಗೂ ಅವಿನಾಶ್ ಹಾಗೂ ಚಂದ್ರಿಕಾ ತರ ಡಿಸೈನ್ ಆಗಿ ಟೋಪಿ ಹಾಕೋ ಜನ ಇದ್ದೇ ಇರ್ತಾರೆ. ಹಾಗಾಗಿ ಇಂಥವರ ಬಣ್ಣದ ಮಾತುಗಳಿಗೆ ಮರಳಾಗದೆ ಸ್ವಂತ ಬುದ್ಧಿಯನ್ನ ಬಳಸಿ ಇಂಥವರಿಂದ ದೂರ ಇರೋದೇ ಜಾಣತನ ಅಂತ ಈ ಒಂದು ಘಟನೆ ನಮ್ಗೆ ತಿಳಿಸ್ಕೊಡುತ್ತೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬಣ್ಣದ ಬಟ್ಟೆಗಳನ್ನ ಹಾಕೊಂಡು ಅದ್ದೂರಿ ಕಾರುಗಳಲ್ಲಿ ಓಡಾಡ್ಕೊಂಡು ಊರೂರನ್ನ ಸುತ್ತ ಫೋಟೋವನ್ನ ಹಾಕೊಂಡು ವಿಡಿಯೋಗಳನ್ನ ಹಾಕೊಂಡು ಶೋಕಿ ಮಾಡೋರನ್ನ ಅದೇ ಅವರ ನಿಜವಾದ ಜೀವನ ಅಂತ ಯಾವತ್ತೂ ನಂಬೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.